ನಡೆಯುವವನು ಎಡವುದು ಸಹಜ, ಅಲ್ಲಿ ಇಲ್ಲಿ ಎಲ್ಲ ಕಮೆಂಟ್ಸ್ ಮಾಡೋದು ಭಾರಿ ಸುಲಭ. ಆದರೆ ಅದರ ಕೆಳಗಿನ ಹಂತಕ್ಕೆ ಹೋಗಿ ಅದರ ರಿಯಾಲಿಟಿಯ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ, ಅದು ಆಗಬೇಕಾಗಿದೆ. ಈಗಾಗಲೇ 3 ಜನರ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಹೆಂಗೆ ನಡೀತದೆ ನೋಡೋಣ. CBI ಹಂಗೆ, ED ಹಂಗೆ ಏನು ನಡೀತದೆ ನೋಡೋಣ. ಸತ್ಯ ಸಂಗತಿ ಹೊರಗೆ ಬರಲಿ ಅಂತ ಆ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡೋಣ. ಬೇರೆ ಏನಿಲ್ಲ, ಇಲ್ಲಿಯೇ ಎಲ್ಲರೂ ಸೇರಿಕೊಂಡು ಮಂಜುನಾಥನಿಗೆ ಪ್ರಾರ್ಥನೆ ಮಾಡೋದು. ಯಾರು ತಪ್ಪಿಸೋದನ್ನು, ನಿಜವಾದ ತಪ್ಪಿಸೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ದಾರಿ ತೋರಿಸುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಯಾವುದಿಲ್ಲ. ಅದು ನೀವು ಹೇಳಿದ ಸತ್ಯ. ಯಾಕೆ ನಮ್ಮ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೇ ನಾವು 30 ಅಲಾಟ್ ಮಾಡಿದರಲೇ 3, 1, 4 ವ್ಯತ್ಯಾಸಗಳಾಗಿದೆ. ಒಳ್ಳೆಯದಲ್ಲ ಇದು. ನಮ್ಮ ಪಾರ್ಟಿಗೆ ಒಂದು ಮುಜುಗರ ತರುವಂಥದ್ದು. ನಮ್ಮ ಪಾರ್ಟಿಯ ಇಮೇಜು ಸ್ವಲ್ಪ ಏನು ಪಿಕಪ್ ಆಗಿತ್ತಾ, ಅದಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ತಡೆ ಬಂದಂಗೆ ಆಗಿದೆ ಮೊನ್ನೆದ್ದು. ನಿಜ, ಯಾವುದರ ಒಂದು ಸಾಮಾನ್ಯ ಮನುಷ್ಯ ಅದು ಇದು ಮಾಡಿದರೆ ಅದು ತೊಂದರೆ ಇರಲಿಲ್ಲ. ಯಾರು ಜನಪ್ರತಿನಿಧಿಯಾಗಿ ಒಬ್ಬ ವಿಧಾನಸಭೆಯ ಸದಸ್ಯ ಆಗಿ ಈ ರೀತಿ ಮಾಡುವಂಥದ್ದು ಇದು ಅಕ್ಷಮ್ಯ ಅಪರಾಧ, ಇದಕ್ಕೆ ಕ್ಷಮೆ ಇಲ್ಲ. ಆದರೆ ಇದರಲ್ಲಿರುವಂಥ ಒಂದು ದೊಡ್ಡ ಸಂಗತಿ ಸವಾಲು ಏನು ಅಂತ ಹೇಳಿದರೆ ಐಡೆಂಟಿಫಿಕೇಷನ್, ಯಾರು ಆ್ಯಕ್ಚುಯಲ್ ಆಗಿ ಮಾಡಿದ್ದಾನೆ ಅಂತೇಳಿ. ಅದು ಒಂದು ದೊಡ್ಡ ಸವಾಲು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಭೇದಿಸದ ಸಂಗತಿಗಳೇ ಇಲ್ಲ. ದಿನ 2 ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಗೊತ್ತಾಗುತ್ತೆ ಏನು ಎಂಥದ್ದು ಅಂತೇಳಿ. ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ಆಧಾರದಲ್ಲಿ ನಮಗೆ ಸಿಕ್ಕಿದ ಮೇಲೆ, ಸಮಿತಿ ಕೊಟ್ಟ ರಿಪೋರ್ಟ್ನ ಆಧಾರದಲ್ಲಿ ಮತ್ತೊಮ್ಮೆ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಅದು ಕೇಂದ್ರದವರು ತಗೊಳ್ಳುವಂಥದ್ದು, ನಾವೇನಲ್ಲ, ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ತಗೊಳ್ಳುವಂಥದ್ದು. ಅದನ್ನು ಮಾಡ್ಬೋದು ಅಂತ ನನಗೆ ಅನಿಸಿದೆ. ಇಲ್ಲ ಸರ್, ನಾನು ಅದರ ಬಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದೇನೆ. ನಾನು ನಿನ್ನೆ ಇರಲಿಲ್ಲ, ನಾನು ಮೊನ್ನೆ ಕೊಡಗಿಗೆ ಹೋಗಿದ್ದೆ, ನಿನ್ನೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ, ಸನ್ಮಾನ್ಯ ವಿಜಯೇಂದ್ರ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಫೋನ್ ಮಾಡಿ ಈ ರೀತಿ ಒಂದು ವದಂತಿಗಳು ಅಲ್ಲಿ ಕೇಳ್ತಾ ಇದೆ, ದಯವಿಟ್ಟು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಯಾರು ಏನೇ ಹೇಳಿದರೂ ಕೂಡ ಒಂದು ರೀತಿಯಲ್ಲಿ ದೇಶದ ಜಗತ್ತಿನ ಹಿಂದೂಗಳು ಬಹುಸಂಖ್ಯಾತರು ಅದು ನಮ್ಮ ಪವಿತ್ರ ಕ್ಷೇತ್ರ ಅಂತೇಳಿ ಪರಿಗಣನೆ ಮಾಡಿದಂತೆ. ಅದರಲ್ಲಿ ತಗೊಂಡೋಗಿ ರಾಜಕಾರಣ, ನಮ್ಮ ಈ ಕೊಳಕು ರಾಜಕಾರಣವನ್ನು ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಅದು ಹಂಗೆ ಆಗಲೂಬಾರ್ದು. ಇಡೀ ದೇಶದೆಲ್ಲೆಡೆ ಸುದ್ದಿ ಪ್ರಸಾರ ಆಗುತ್ತೆ, ಮತ್ತೊಂದಾಗುತ್ತೆ. ಈ ರೀತಿ ರಾಜಕಾರಣದಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಲಿಕ್ಕೆ ಸರಿಯಲ್ಲ. ನೀವು ದಯವಿಟ್ಟು ಇದನ್ನು ಪುನರ್ ಪರಿಶೀಲಿಸಿ. ನಾನು ಅಶೋಕರಿಗೂ ಮಾತಾಡ್ತೇನೆ ಅಂಥೇಳಿ ಅಶೋಕರಿಗೆ ಕೂಡಲೇ ಫೋನ್ ಮಾಡಿದೆ. ಅವರು ಸಿಕ್ಕಿಲ್ಲ, ಅವರು ಬೆಳಗಾವಿಯಿಂದ ಫ್ಲೈಟಲ್ಲಿ ಬರ್ತಾಯಿದ್ರು. ಲ್ಯಾಂಡ್ ಆದ ಕೂಡಲೇ ಫೋನ್ ಮಾಡಿದ್ದಾರೆ ನನಗೆ. ಫೋನ್ ಮಾಡಿದ ಕೂಡಲೇ ನಾನು ಹೇಳಿದೆ, ಇದು ಏನಣ್ಣ ಇದು, ಇಂಥದ್ದು ಕೆಲಸ ಎಲ್ಲ ನಾವು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹುಮತ ಇದ್ದಂಗೆ ಇದರಲ್ಲಿ ಕೂಡ ಬಹುಸಂಖ್ಯಾತರು ಇಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳುವಂಥದ್ದಿದ್ರೆ ಮತ್ತೆ ನೀವು ನೋಡಿ, ಆದರೆ ಯಾರೂ ಹೇಳಲಿಕ್ಕಿಲ್ಲ ಅಂತ ಹೇಳುವಂತಲೇ ಹೇಳ್ತೇವೆ. ಈ ರೀತಿ ಬೆಳವಣಿಗೆ ಆಯ್ತಲ್ಲ ಸರ್, ರಾಜ್ಯ ನಾಯಕರು ಏನಾದರೂ ಎಚ್ಚರಿಕೆ ವಹಿಸಬೇಕಾಗಿತ್ತು ಅಂತ ಹೇಳ್ತೇವೆ ಸರ್, ನೀವು ಹಿರಿಯ ನಾಯಕರಾಗಿ. ಸರ್, ನಾನು 100ಕ್ಕೆ 100 ನಿಮ್ಮೊಟ್ಟಿಗೆ ಸಹಮತ ಇದೆ ನಂದು. ಕರ್ನಾಟಕದ ಇತ್ತೀಚಿನ ರಾಜಕೀಯ ಇತಿಹಾಸವನ್ನು ನೀವೆಲ್ಲ ನೋಡಿದ್ದೀರಿ. ವಿಧಾನಸಭೆಯಲ್ಲಿ ಭಾರಿ ದೊಡ್ಡ ಹಿನ್ನಡೆ ಆಯಿತು ನಮಗೆ. ನಾವು ಅದರ ಬಗ್ಗೆ ಯಾಕೆ ಆಯಿತು, ಏನಾಯಿತು ಅಂತೇಳಿ ಯಾವತ್ತೂ ಕೂಡ ನಾವು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಆ ನಂತರ ನಮ್ಮ 2 ಮುಖ್ಯಮಂತ್ರಿಗಳ ಪುತ್ರರು ಸೋತರು. ಆಗಲೂ ಕೂಡ ಇದು ಯಾಕಾಯಿತು ಅಂತ ಹೇಳುವಂಥ ನಾನು ವಿಮರ್ಶೆ ಮಾಡಲಿಲ್ಲ. ಇದರ ಬಗ್ಗೆ ನಾವು ಭಾರಿ ನೇರವಾಗಿ ನಮ್ಮ ಎಲ್ಲ ಹಿರಿಯರಿಗೆ ಹೇಳ್ತಾಯಿದ್ದೆವು. ಮೊನ್ನೆ ಚುನಾವಣೆ ಆಯಿತು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದ ನಂತರ ಕೂಡ ಅಲ್ಲಿ ನಮಗೆ ಸೋಲಾಯಿತು. ಯಾಕೆ ಆಯಿತು ಅಂತ ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥ ನಾವು ನಿರಂತರವಾಗಿ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಎಲ್ಲೆಲ್ಲಿ ನಮ್ಮ ಲ್ಯಾಪ್ಸಸ್ಸು, ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇದೆಯಾ ಅದನ್ನು ಸರಿ ಮಾಡಬೇಕು. ಅದಕ್ಕಾಗಿ ನಡೆದು ಬಂದಂಥ ದಾರಿಯನ್ನು ಒಮ್ಮೆ ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡದೇ ಇರುವಂಥದ್ದೇ ಈ ರೀತಿಯ ಅವಕಾಶ. ಆದರೆ ನೋಡಿ, ಯಾವಾಗ ನೀವೇ ನಮಗೆ ಪ್ರಶ್ನೆ ಮಾಡ್ತಾಯಿದ್ರಿ, ಶಿಸ್ತಿಲ್ಲ ನಿಮ್ಮ ಪಾರ್ಟಿಯಲ್ಲಿ, ಆಂತರಿಕ ವಿಚಾರಗಳು ಬಹಿರಂಗವಾಗಿ ಚರ್ಚೆಗೆ ಬರ್ತಾ ಇದ್ದಾವೆ ಅಂತ ಹೇಳಿದಾಗ
ನಾವೆಲ್ಲ ಭಾರಿ ಕಠೋರವಾಗಿ ಅದನ್ನು ವಿರೋಧ ಮಾಡಿ ಒಂದು 4 ಜನರನ್ನು ಹೊರಗೆ ಕಳಿಸಬೇಕಾಗಿತ್ತು, ಆದರೆ 3 ಜನರನ್ನು ಹೊರಗೆ ಕಳಿಸುವಂಥ ಪ್ರಯತ್ನ ಆಗಿದೆ, ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಅದರ ನಂತರ ಪಕ್ಷದ ಆಂತರಿಕ ಗೊಂದಲಗಳು ಚರ್ಚೆ ಆಗ್ತಾ ಇರಲಿಲ್ಲ. ಕಾರ್ಯಕರ್ತರಿಗೆ ಒಂದು ನಮೂನೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬಂದಿತ್ತು. ಯಾವಾಗ ನೋಡಿದರೂ ನಮ್ಮದನ್ನೇ ಮಾಡೋದು, ನಮ್ಮದನ್ನೇ ಮಾತಾಡುವಂಥ ಪರಿಸ್ಥಿತಿಯಿಂದ ಹೊರಗೆ ಬಂದಿದ್ದೇವೆ ಅಂತ ಹೇಳುವಂಥದ್ದು ಕಾರ್ಯಕರ್ತರ ಮನಸ್ಸಿನಲ್ಲಿತ್ತು. ಆದರೆ ಮೊನ್ನೆ ನಡೆದಂಥ ವಿದ್ಯಮಾನ ದೊಡ್ಡವರಿಗೆಲ್ಲ ಹೆಂಗಾಗಿದೆ ಮನಸ್ಥಿತಿ ಗೊತ್ತಿಲ್ಲ, ಆದರೆ ನಮ್ಮ ಆ ಕೆಳ ಹಂತದಲ್ಲಿರುವಂಥ ಸಾಮಾನ್ಯ ಕಾರ್ಯಕರ್ತ ಪಕ್ಷ ನಂದು ಅಂತ ಹೇಳುವಂಥ ಭಾವನೆಯಿಂದ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮತ ತರುವಂಥ ಕಾರ್ಯಕರ್ತರಿಗೆ ಮನಸ್ಸಿಗೆ ತುಂಬ ಆಘಾತ ಆಗಿದೆ. ಮಾತಿನಲ್ಲಿ ವ್ಯತ್ಯಾಸಗಳು ಮತ್ತೊಂದು ಸ್ವಾಭಾವಿಕವಾಗಿ ಅಲ್ಲಿ ಆಗ್ತದೆ. ಆದರೆ ಆ್ಯಕ್ಚುಲಿ ಒಬ್ಬ ಶಾಸಕ ತನ್ನನ್ನು ತಾನು ಮಾರಿಕೊಳ್ತಾನೆ. ಒಂದು ಶಾಸಕ ತನ್ನ ಪಕ್ಷಕ್ಕೆ ಒಂದು ಮುಜುಗರ ತರುವಂಥ ಒಂದು ರೀತಿಯಲ್ಲಿ ಮನೆಗೆ ದ್ರೋಹ ಬಗೆದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಪಾರ್ಟಿ ಅಂತ ಹೇಳಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಆಗುವಂಥ ಪರಿಸ್ಥಿತಿ ಆಗಿದೆ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಯಾರು ಕೂಡ ಇದು ಮಾಡಿಲ್ಲ. ಪಾರ್ಟಿ ಒಂದು ರೀತಿಯಲ್ಲಿ BJPಯವರು ಖಂಡಿತವಾಗಿ ಅಡ್ಡ ಮತದಾನ ಮಾಡೋದಿಲ್ಲ, ಆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳೋದು ಶಬ್ದವನ್ನು ಉಳಿಸ್ಕೊಳ್ತಾರೆ ಅಂತ ಇತ್ತು. ಆದರೆ ಕರ್ನಾಟಕದಿಂದ ಅದು ದಕ್ಷಿಣ ಭಾರತದ ಹೆಬ್ಬಾಗಿಲು ಎಲ್ಲೇ ಹೀಗೆ ಅದು ತುಂಬ ಮನಸ್ಸಿಗೆ ನೋವು ತಂದದ್ದು. ಇಲ್ಲ ಸರ್, ನಾವು ನೋಡಿ ಒಂದು ಸುಮಾರು 13 ಇರಬೇಕು, ಸಾಯಂಕಾಲ ಒಂದು 7:30 ಗಂಟೆಗೆ ನಮ್ಮೊಬ್ಬ ಆತ್ಮೀಯರು, ಅವರು ರಾಜಕಾರಣಿ ಅಲ್ಲ, ಆದರೆ BJPಯ ಬಗ್ಗೆ ಭಾರಿ ಒಲವಿರೋರು, ಮೋದಿಯ ಬಗ್ಗೆ ಒಲವಿರೋರು, ಅವರು ಫೋನ್ ಮಾಡಿ ಹೇಳಿದರು, ನೋಡಿ ಸರ್ ಇಲ್ಲೇ ಪಕ್ಕದಲ್ಲಿ ನಿಮ್ಮ ಐಷಾರಾಮಿ ಒಂದು ಟವರ್ ಇದೆ, ಪ್ರೆಸ್ಟೀಜ್ ಅವರಲ್ಲಿ ಯಾರೋ BJPಯ ಒಂದಷ್ಟು ಜನ, ಬೇರೆ ಒಂದಷ್ಟು ಜನ ವಿಧಾನ ಪರಿಷತ್ನ ಚುನಾವಣೆ ಚರ್ಚೆ ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ ಅಂತ ಹೇಳುವಂಥ ಮಾಹಿತಿ ನನಗೆ ಬಂದಿದೆ. ನನ್ನ ಹೆಸರು ದಯವಿಟ್ಟು ಎಲ್ಲಿ ಉಲ್ಲೇಖ ಮಾಡಬೇಡಿ, ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಅಶ್ಯೂರ್ ಮಾಡಿದೆ. ಇಲ್ಲ, ನಿಮ್ಮ ಬಗ್ಗೆ ಜೀವ ಹೋದರೂ ನಿಮ್ಮ ಹೆಸರನ್ನು ಅಥವಾ ಮತ್ತೊಂದನ್ನು ಹೇಳುವಂಥದ್ದನ್ನು ಮಾಡೋದಿಲ್ಲ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನನ್ನ ಫೋನಿಂದ ಟ್ರೈ ಮಾಡಿದೆ. ಅವರು ಲಭ್ಯ ಆಗಲಿಲ್ಲ. ನನಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ, ಲಭ್ಯ ಆಗಲಿಲ್ಲ, ಅದನ್ನು ಬಿಟ್ಟೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ, ಪಕ್ಷದ ಪ್ರಮುಖರಿಗೆ ಹೇಳೋಣ ಅಂಥೇಳಿ ನಮ್ಮ ಒಬ್ಬ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಅಧ್ಯಕ್ಷರಷ್ಟೇ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ನಾಯಕರಷ್ಟೇ ಜವಾಬ್ದಾರಿ ಇದೆ. ಅವರಿಗೆ ನಾನು ಇದನ್ನು ಹೇಳುವಂಥದ್ದು ಮಾಡಿದ್ದು, ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಪ್ರಥಮ ಸವಾಲು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ 100% ಈ ಕಾರ್ಯಕ್ಕೆ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ರೆಡಿ ಅಂತ ಹೇಳುವಂಥದ್ದು. ಒಂದು ವೇಳೆ ಅದರಲ್ಲಿ ಏನಾದ್ರು ಫೇಲ್ಯೂರ್ ಆದರೆ ಅವರ ರಾಜಕಾರಣವೇ ಒಂದು ರೀತಿ ಕೊನೆ ಆಗುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಇದರ ಬಗ್ಗೆ ಗಮನ ಹರಿಸಿ ಇದು ಖಂಡಿತವಾಗಿ ಏನೋ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳಿ ನಾನು ನನ್ನಷ್ಟಕ್ಕೆ ಸುಮ್ಮನಿದ್ದೆ. ಆಮೇಲೆ ನಾನು ಯಾರಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ಮಾತಾಡಲಿಕ್ಕೆ ಹೋಗಿಲ್ಲ. ಆದರೆ ಫಲಿತಾಂಶ ಬಂದಾಗ ಭಾರಿ ಮನಸ್ಸಿಗೆ ನೋವಾಯಿತು. ನಮ್ಮ ಪಕ್ಷದ ನಮಗೆ ಅಲಾಟ್ ಆದದ್ದೇ ನಮಗೆ ಬೀಳಲಿಲ್ಲ, ಬೇರೆಯವರಿಗೆ ಹೇಳಿದ್ದು ಯಾರಿಗೆ ಬಿದ್ದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ 11 ಮತಗಳನ್ನು ಅವರ ನಿರೀಕ್ಷೆ ಮತಕ್ಕಿಂತ ಹೆಚ್ಚು ಪಡ್ಕೊಂಡದ್ದು ಕೇಳಿ ನಿಜ ಭಾರಿ ಬೇಸರ ಆಯಿತು. NDAಯ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂತಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ನೋವಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೇರೆ ಪ್ರಧಾನ ಕಾರ್ಯದರ್ಶಿ ಹೇಳಿ ಏನು ಸುಖ. ಈಗ NDA ಅಭ್ಯರ್ಥಿ ಹಾಕದೇ ಇರ್ತಿದ್ರೆ BJPಗೆ ಈ ಮುಜುಗರ ಸನ್ನಿವೇಶ, ಅಡ್ಡ ಮತದಾನದಂಥ ಸನ್ನಿವೇಶ ಯಾವುದು ಕೂಡ ಸೃಷ್ಟಿ ಆಗ್ತಿರ್ಲಿಲ್ಲ. ನೋಡಿ, ಈ ಡಿಸಿಷನ್ನ ಬಗ್ಗೆ ನಾನೇನು ಮಾತಾಡುವಂಗಿಲ್ಲ. ಯಾಕೆ ಅಂತ ಹೇಳಿದರೆ NDAಯಿಂದ ಹಾಕಬೇಕೋ ಬೇಡವೋ ಅದರ ತೀರ್ಮಾನಗಳು ನಮ್ಮ ಕೇಂದ್ರದ ವರಿಷ್ಠರು ಮಾಡ್ತಾ ಇರುವಂಥದ್ದು. ಅವರು ಮಾಡಿದ್ದಾರೆ, ಅವರು ಏನು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಮತ್ತು ಆ ರೀತಿ ನಮ್ಮ ಹೆಜ್ಜೆಯನ್ನು ಮುಂದೆ ಇಡ್ತೀವಿ. ಸರ್, ಈಗ ಹೇಳ್ತಾ ಇದ್ರಿ ಈ ನಡೆಯಿಂದ ಕಾರ್ಯಕರ್ತರಿಗೆ ಎಷ್ಟು ನೋವಾಗಿದೆ ಅಂತ. ಈಗ ಆಲ್ರೆಡಿ ಹಿಂದೆ ನೋವು ಕೊಟ್ಟಂತವ್ರನ್ನ ಹೊರಗಡೆ ಕಳಿಸಿದ್ದೀರಿ ಸರ್. ಈ ಮಾಡಿದಂಥ ಶಾಸಕರ ಬಗ್ಗೆ ಏನು ಆಗ್ರಹ ಮಾಡ್ಬೇಕಂತ, ಕಟ್ಟುನಿಟ್ಟವಾಗಿ ಏನು ಕ್ರಮ ಆಗ್ಬೇಕಂತ ಹೇಳ್ತೀವಿ ಸರ್? 100% ಆಗಬೇಕು. ಇದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮಾತ್ರ ಅಂತ ತಿಳ್ಕೊಳ್ಬೇಡಿ ನೀವು. ಈ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಮತದಾರರು ಕೂಡ ಒಬ್ಬ ಜನಪ್ರತಿನಿಧಿಯಾದವ ತನ್ನ ಪಕ್ಷಕ್ಕೆ ಈ ರೀತಿ ಒಂದು ರೀತಿಯ ಅಪಮಾನ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ತನ್ನಂತಾನು ಹಣಕ್ಕಾಗಿ
ಆ ಹಣಕ್ಕೆ ಬೇಕಾಗಿ ತನ್ನಂತಾರು ಮಾರಿಕೊಳ್ಳುವಂಥದ್ದು, ಇದೆಲ್ಲ ಇಡೀ ರಾಜ್ಯದ ಮತದಾರರಿಗೆ ಇದರ ಬಗ್ಗೆ ಏನೋ ಒಂದು ಕಡೆ ಆಗಿ ಏನಾರು ಆಗಬೇಕು ಅಂತ ಹೇಳೋದು ರಾಜ್ಯದ ಮತದಾರರಲ್ಲಿದೆ. ನಾನು ಕೊಡಗಿಗೆ ಹೋಗಿದ್ದೆ. ಕೊಡಗಿನಲ್ಲಿ ಒಂದು 7-8 ಜನ ಬಂದು ಏನು ಸರ್ ನಮ್ಮ ಈ ಪರಿಸ್ಥಿತಿಗೆ ದುಡ್ಡು ಬಿಟ್ರಲ್ಲ ನೀವು ಅಂತ. ಅಂದರೆ ಅವರು ನಮ್ಮ ನಾಯಕರುಗಳೆಲ್ಲ ಇದಕ್ಕೆ ಜವಾಬ್ದಾರಿ ಅಂತ ಹೇಳುವಂಥದ್ದು ಮನಸ್ಸಲ್ಲಿದೆ. ಕೇವಲ ಮತದಾನ ಮಾಡಿದ ಒಂದು ಮಾತ್ರ ಅಲ್ಲ, ಆ ಮತದಾನವನ್ನು ಸರಿಯಾಗಿ ಮಾಡಿಸುವಲ್ಲಿ ವಿಫಲರಾದಂಥ ನಮ್ಮ ಮೇಲೆ ಕೂಡ ಅವರಿಗೆ ಕೋಪ ಅಸಮಾಧಾನ ಇರುವಂಥದ್ದನ್ನು ಕಂಡಿದ್ದೇನೆ. ಸರ್, ಎಷ್ಟು ಜನ ಶಾಸಕರು ಸೇರಿದ್ರು ನಿಮ್ಮ ಮಾಹಿತಿ ಪ್ರಕಾರ? ಅವತ್ತು 13ನೇ ತಾರೀಕು ಮಾಹಿತಿ ಬಂತು ಅಂದ್ರಲ್ಲ, ಎಷ್ಟು ಜನ ಸೇರಿದ್ರು? ಯಾರು ಕಾಂಗ್ರೆಸ್ಸಿಂದ ಬಂದಲ್ಲಿ ಮಾತಾಡ್ತಾರೆ? ಸರ್, ನನಗೆ ಅದನ್ನು ಹೇಳಲಿಲ್ಲ ಅವರು. ಅವರೇನು ಹೇಳಿದ್ರೆ ಹಿಂಗೆ ಒಂದು ವಿದ್ಯಮಾನ ನಡೀತಾ ಇದೆ, ಅದರಲ್ಲಿ ಅದನ್ನು ನೋಡಿ. ಅದಲ್ಲದೆ ಅವರು ಭಾರಿ ಗಂಭೀರವಾಗಿ ಹೇಳಿದರು, ನನ್ನ ಹೆಸರಲ್ಲಿ ಯಾರು ಹೇಳಿಬಿಡಬೇಡಿ ಅಂತ ಹೇಳಿ. ಅದ ಕಾರಣ ಅವರಿಗೆ ಅಷ್ಟು ಆತಂಕ ಇರುವಾಗ ಬಾಕಿಯವರ ಹೆಸರು ಯಾರಿಗೆ ಕೇಳೋಕ್ಕಾಗುತ್ತೆ? ಹೈಕಮಾಂಡ್ ಇದನ್ನು ಗಮನಿಸಿ ತರ್ತೀರ ನೀವು? ಅಲ್ಲ ಸರ್, ನನಗೆ ಹೈಕಮಾಂಡ್ ನನ್ನ ರಾಜ್ಯದ ಅಧ್ಯಕ್ಷರು, ಜನರಲ್ ಸೆಕ್ರೆಟರೀಸ್, ವಿರೋಧ ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ಅವರು ನಮಗೆ ನಾಯಕರು. ಈಗ ಅಧ್ಯಕ್ಷರು ಇಲ್ಲದಾಗ ನಾವು ಏನಾರು ಹೇಳ್ಬೋದು, ಚರ್ಚಾ ವಸ್ತು ಆದಾಗ ಏನಾರು ಹೇಳ್ಬೋದು. ಆದರೆ ಇದು ನಿರ್ದಿಷ್ಟವಾಗಿ ನಡೆಯುವಂಥ ಒಂದು ವಿಚಾರ, ಅದಕ್ಕೆ ಬೇಕಾದ ಜವಾಬ್ದಾರಿ ಬೇರೆ ಬೇರೆ ಅವರಿಗೆ ತಿಳಿಸುವಂಥ ನಮ್ಮ ಜವಾಬ್ದಾರಿ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಸೆಂಡಿಂಗ್ ಎ ಮೆಸೇಜ್ ಟು ದಿ ಸೆಂಟ್ರಲ್ ಲೀಡರ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮದು ಹೋಗೋದು ಅಲ್ಲಾಗಿ ಹೋಗುವಂಥ. ಸರ್, ನೀವು ಮಾಜಿ ಮುಖ್ಯಮಂತ್ರಿ ಕೋರ್ ಕಮಿಟಿ ಮೆಂಬರ್ ಆಗಿ ಕೂಡ ಒಂದು ಗಮನಕ್ಕೆ ತಂದಿರುವಂತ ರಾಜ್ಯ ಪ್ರಧಾನ ಗಮನಕ್ಕೆ, ಆದ್ರೂ ಕೂಡ ರಾಜ್ಯ ಘಟಕ ಅಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ವಾ ಅಂತ ಈ ನಿಮ್ಮ ಸೂಚನೆ? ಸರ್, ನಾನು ಅವರಿಗೆ ಹೇಳಿದೆ, ನನ್ನ ಕೆಲಸ ಮುಗಿಯಿತು ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಏನು ನಡೆದಿದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾದ್ದು ರಿಸಲ್ಟ್ ಬರುವಾಗಲೇ, ನಿಮ್ಮ ಟಿ ವಿಯಲ್ಲಿ ಬರುವಾಗಲೇ ನಾವು ಅದನ್ನು ನೋಡಿ ಕಂಗಾಲಾಗಿತ್ತು. ಈಗ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಸರ್, ನೀವು ಮಾತಾಡಾದ್ಮೇಲೆ, ಜೋಶಿ ಅವರು ಮಾತಾಡಾದ್ಮೇಲೆ ಮತ್ತು ಸುರೇಶ್ ಕುಮಾರ್ ಅವರು ಹೇಳಾದ್ಮೇಲೆ ಈಗ ಹಣೆ ಪ್ರಮಾಣ ಸಭೆ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ, ಇದ್ರ ಬಗ್ಗೆ ವಿಜಯನಗರ ಹೇಳ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಸರ್. ಯಾರು? ವಿರೋಧ ಪಕ್ಷದ ನಾಯಕರು ಸರ್. ಸರ್, ಇದರಲ್ಲಿ ಪ್ರಶ್ನೆ ಇರುವಂಥದ್ದು ಸರ್, ತುಂಬ ಜನ ಇವತ್ತು ಆಣೆ ಪ್ರಮಾಣಕ್ಕೆ ನೀವು ಕರಿತೀರಿ, ಅದು ನನ್ನ ಲೈಫ್ ಡೆತ್ನ ಪ್ರಶ್ನೆ. ಅದು ಒಂದು ಮರ್ಯಾದೆ ಹೋಗುವಂಥದ್ದು, ಆಮೇಲೆ ರಾಜಕೀಯ ಮುಗಿಯುವಂಥ. ಯಾರಾದರೂ ಹಾಕಿದವಾದರೂ ಕೂಡ ಇಲ್ಲೇ ಈ ಧರ್ಮಸ್ಥಳಕ್ಕೆ ಹೋಗಬೇಕಂತ ಹೇಳಿದಾಗ ಇಲ್ಲೇ ಶುಚಿರ್ಭೂತನಾಗಿ ಧರ್ಮಸ್ಥಳ ದೇವರ ಫೋಟೋ ಇಟ್ಟು, ಹೌದು ನಾನು ನಾಳೆ ನಿನ್ನಲ್ಲಿ ಸುಳ್ಳು ಹೇಳುವುದು ಅನಿವಾರ್ಯ ಆಗುತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ದೇವರೇ ಅಂತ ಹೇಳುವಂಥದ್ದನ್ನು ಹೇಳಿ ಮರುದಿವಸ ಹೋಗಿ ಅಲ್ಲಿ ಮಾಡ್ತಾರೆ. ಇದು ನಾವೆಲ್ಲ ಸಾಧಾರಣವಾಗಿ ನೋಡುವಂಥದ್ದು, ಸಣ್ಣ ಪುಟ್ಟ ವಿಚಾರ ಅಲ್ಲ. ಆದ ಕಾರಣ ಇದರಿಂದಾಗಿ ಧರ್ಮಸ್ಥಳಕ್ಕೆ ಹೋಗುವುದರಿಂದಾಗಿ ಯಾರು ವೋಟ್ ಮಾಡಿದ್ರ ಅವರು ತಪ್ಪಿಸಿದ್ರೆ ಅವ್ರಿಗೆ ಏನಾರು, ಈ ವೋಟ್ ಮಾಡಿದವರಿಗೆ ಎಷ್ಟು ಮುಜುಗರ. ನಾನು ಸುಮ್ಮನೆ ಹೋಗಿ ಅಲ್ಲಿ ವೋಟ್ ಮಾಡಬೇಕಲ್ಲ. ಆಯಿತು, ಒಂದು ವೇಳೆ ಯಾರಾದರೂ ಒಂದಷ್ಟು ಜನ ಶಾಸಕರು ನಾನು ಆಣೆ ಪ್ರಮಾಣ ಮಾಡೋದಿಲ್ಲ, ನಾನು ಬರುವುದೇ ಇಲ್ಲ ಅಂತ ಹೇಳಿಬಿಟ್ರೆ ಪಾರ್ಟಿಯ ಪರಿಸ್ಥಿತಿ ಏನು? ರಾಜ್ಯ ಅಧ್ಯಕ್ಷ ಮತ್ತು ವಿಪಕ್ಷ ನಾಯಕರು ಅವರ ನೇರ ವೈಫಲ್ಯ ಅಂತ ಆಗೋದಿಲ್ವಾ ಈಗ ಅಷ್ಟು ಜನ? ಸರ್, ನಾನು ನೋಡಿ, ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಪಾರ್ಟಿ ಅಂತ ಹೇಳಿದ ಮೇಲೆ ನಿಜ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಒಂದು ರೀತಿಯಲ್ಲಿ ಇಷ್ಟೆಲ್ಲ ಆದ ಮೇಲೆ ಒಂದು ತಕ್ಷಣ ಒಂದು ಪ್ರಮುಖರನ್ನು ಅಥವಾ ಕೋರ್ ಕಮಿಟಿಯನ್ನು ಕರೆದು ಮುಂದೆ ಏನು ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಆಲೋಚನೆ ಮಾಡಬೇಕಿತ್ತು. ಅದು ಕೂಡ ಮಾಡದೇ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ. ಯಾಕೆಂತ ಹೇಳಿದರೆ ನಡೆಯುವವನು ಎಡವುದು ಸಹಜ, ಅಲ್ಲಿ ಇಲ್ಲಿ ಎಲ್ಲ ಕಮೆಂಟ್ಸ್ ಮಾಡೋದು ಭಾರಿ ಸುಲಭ. ಆದರೆ ಅದರ ಕೆಳಗಿನ ಹಂತಕ್ಕೆ ಹೋಗಿ ಅದರ ರಿಯಾಲಿಟಿಯ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ, ಅದು ಆಗಬೇಕಾಗಿದೆ. ಈಗಾಗಲೇ 3 ಜನರ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಹೆಂಗೆ ನಡೀತದೆ ನೋಡೋಣ. CBI ಹಂಗೆ, ED ಹಂಗೆ ಏನು ನಡೀತದೆ ನೋಡೋಣ. ಸತ್ಯ ಸಂಗತಿ ಹೊರಗೆ ಬರಲಿ ಅಂತ ಆ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡೋಣ, ಬೇರೇನಿಲ್ಲ. ಇಲ್ಲಿಯೇ ಎಲ್ಲರೂ ಸೇರಿಕೊಂಡು ಮಂಜುನಾಥನಿಗೆ ಪ್ರಾರ್ಥನೆ ಮಾಡೋದು. ಯಾರು ತಪ್ಪಿಸೋದನ್ನು, ನಿಜವಾದ ತಪ್ಪಿಸೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ದಾರಿ ತೋರಿಸುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಯಾವುದಿಲ್ಲ. ಈಗ GBS ಚುನಾವಣೆ ಬರ್ತಿದೆ ಸರ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ 2028 ಚುನಾವಣೆ. ಈಗ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು. ಇಂಥ ಸಂದರ್ಭದಲ್ಲೇ ಈ ಶಾಸಕರಿಂದ ಈ ರೀತಿ ಆದಾಗ ಇನ್ನು ಮುಂದೆ ಯಾವ ರೀತಿಯಾಗಿ ಹೋಗ್ಬೇಕು? ಇದು ಎಚ್ಚರಿಕೆ ಗಂಟೆನ ರಾಜ್ಯ ನಾಯಕರಿಗೆ ಏನು ಸಲಹೆ ಕೊಡ್ತೀರಾ ಸರ್? ನೋಡಿ, ಇಲ್ಲಿ 2 ಪ್ರಶ್ನೆ ಇದೆ. ಒಂದು NDAಯ ಬಗ್ಗೆ, NDA ಇಡುವಂಥ ಹೆಜ್ಜೆಗಳ ಬಗ್ಗೆ ನಾವೇನಾದ್ರು ಕೋರ್ ಕಮಿಟಿಯಲ್ಲಿ ಇಲ್ಲಿ ಸಲಹೆ ಕೊಡ್ಬೋದು ಅಷ್ಟೇ. ಅಂತಿಮ ತೀರ್ಮಾನ ದಟ್ ವಿಲ್ ಬಿ ಟೇಕನ್ ಬೈ ದಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್.
ಆದ ಕಾರಣ ಅದರ ಬಗ್ಗೆ ನಾವು ಏನೂ ಹೇಳುವಂಗಿಲ್ಲ. ನೀವು ನೋಡಿದ್ದೀರಿ ಸ್ವಲ್ಪ ಸಮಯದ ಹಿಂದೆ ಒಮ್ಮೆ JTH ವರಿಷ್ಠರು ಲೋಕಲ್ ಬಾಡಿಗೆಲ್ಲ ಇದು ಅಪ್ಲೈ ಆಗೋದಿಲ್ಲ, ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿದರು. ಸ್ವಲ್ಪ ದಿನ ಬಿಟ್ಟ ಮೇಲೆ ಇಲ್ಲ ಅದು ಕೇಂದ್ರದ ವರಿಷ್ಠರು ಈಗಾಗಲೇ ಹೇಳಿದ್ದಾರೆ, ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಜಿಜ್ಞಾಸೆಗಳು ನಡೀತಾನೆ ಇರ್ತವೆ. ಆದ ಕಾರಣ NDA ಚುನಾವಣೆಗೆ ಹೋಗುವ ಬಗ್ಗೆ ಮತ್ತೊಂದರ ಬಗ್ಗೆ ಇದು ಸ್ವಲ್ಪ ಪ್ರಿಮೇಚ್ಯೂರಾಗಿ ಮಾತಾಡುವಂಥ ಟೈಮು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.